ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. ಮತದಾರರಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ, ಕುಡಿಯುವ ನೀರು, ರಸ್ತೆ ಎಲ್ಲದಕ್ಕೂ ಕೂಡ ಆದ್ಯತೆಯಲ್ಲಿ ನಾವು ಕೆಲಸ ಮಾಡಿದ್ದೇವೆ. ನಮ್ಮ ಮತದಾರರಲ್ಲಿ ನಮಗೆ ವಿಶ್ವಾಸ ಇದೆ. ಆದ್ದರಿಂದ ಖಂಡಿತವಾಗಿ ಮತದಾರರು ನಮ್ಮ ಕೈ ಬಿಡುವುದಿಲ್ಲ. ಮತದಾರರ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಒಂದು ವ್ಯವಸ್ಥೆ. ಯಾಕಂದರೆ ಕೆಲವು ಸಲ ಗೆದ್ದು ಹೋದಂಥ ಜನಪ್ರತಿನಿಧಿಗಳು ಆ ಗ್ರಾಮವನ್ನೇ ಮರೆತಿರ್ತಾರೆ. ಆದ್ದರಿಂದ ಆ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಒಂದು ವ್ಯವಸ್ಥೆ. ಆದ್ದರಿಂದಾಗಿ ನಾವೆಲ್ಲ ಜನಪ್ರತಿನಿಧಿಗಳು ಜನರ ಸೇವೆ ಮಾಡಲಿಕ್ಕಿರುವವರು. ಜನರ ಪ್ರೀತಿ ಇದ್ದರೆ ಮಾತ್ರ ನಾನು ಶಾಸಕನಾಗಲಿಕ್ಕೆ ಸಾಧ್ಯ. ಎಲ್ಲೇ ನಾನು ಜನರ ಪ್ರೀತಿಯನ್ನು ಹೊರಗಿಡ್ತೇನೆ, ಆವಾಗ ಜನ ನನ್ನ ತಿರಸ್ಕರಿಸ್ತಾರೆ. ಗೋಳ್ತಮಜಲ್ ಜಿಲ್ಲಾ ಪಂಚಾಯತ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಕಾಶ್ ಶೆಟ್ಟಿ ತುಂಬೆ ಹಾಗೂ ಬಿಜೆಪಿಯ ಸದಾನಂದ ಮಲ್ಲಿ ಅವರ ಮಧ್ಯೆ ಪ್ರಬಲ ಪೈಪೋಟಿ ಇದೆ. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಅವರು, ಈ ಬಾರಿ ನನಗೆ ಬಿಜೆಪಿ ಸ್ಪರ್ಧೆ ಇದೆ ಹೊರತು ಸದಾನಂದ ಮಲ್ಲಿ ಅವರ ಹೆಸರಿನ ಭಯವಿಲ್ಲ ಎಂದರು. ಕ್ಷೇತ್ರ ಕಾರ್ಯ ನಾನು ಮೊನ್ನೆ ನಾಮಿನೇಷನ್ ಆಗಿ ದಿವಸದಿಂದಲೇ ಕ್ಷೇತ್ರದಲ್ಲಿ ಎಲ್ಲ ಅಲ್ಲಲ್ಲಿ ಜನರನ್ನು ಭೇಟಿಯಾಗ್ತೇನೆ. ಸಾಧಾರಣ ಒಂದು ಹಂತದಲ್ಲಿ ಹೇಳುವುದಾದರೆ ಸಾಧಾರಣ ಕ್ಷೇತ್ರದಲ್ಲಿ ಒಂದು ಸುತ್ತಿನ ಪ್ರಚಾರವನ್ನು ನಾನು ಈಗಾಗಲೇ ಕೈಗೊಂಡಿದ್ದೇನೆ. ಜನಪರ ಒಲವು ತಮ್ಮಲ್ಲಿ ತನಗಿದೆ ಅಂತ ನನಗೇನು ವಿಶ್ವಾಸ ಇದೆ. ನಮ್ಮ ಪ್ರತಿಸ್ಪರ್ಧಿ ಪೈಪೋಟಿ ಕೊಡುವ ವಿಚಾರದಲ್ಲಿ ಅದೇನು ಅಷ್ಟೊಂದು ಇದಿಲ್ಲ ಅಂತ ನನ್ನ ಲೆಕ್ಕಾಚಾರ. ಆದರೂ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸ್ವಲ್ಪ ಪ್ರಭಾವ ಮುಂಚೆಯಿಂದಲೂ ಇದ್ದ ಕ್ಷೇತ್ರ ಅದು. ಜನರು ಆಯ್ಕೆ ಮಾಡಿದಲ್ಲಿ ನಾನು ಆ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡ್ತೇನೆ. ಈ ಸಂದರ್ಭ ಪರಿಶಿಷ್ಟ ವರ್ಗಗಳ ಕಾಂಗ್ರೆಸ್ ಮುಖಂಡರಾದ ಪದ್ಮನಾಭ ನರಿಂಗಾನ, ಮುಂಡಾಲ ಸಮಾಜದ ವ್ಯಕ್ತಿಯೊಬ್ಬರಿಗೆ ಉಜಿರೆಯಲ್ಲಿ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿತನ ದೊರೆತಿರುವುದು ಕಾಂಗ್ರೆಸ್ ನೀಡಿದ ಬಹುದೊಡ್ಡ ಭಾಗ್ಯ ಎಂದರು. ಪ್ರಕಾಶ್ ಶೆಟ್ಟಿ ಅವರು, ಮಮತಾ ಗಟ್ಟಿಯವರು, MS ಮಾಮನವರು, ಹಾಗೆ ವಿಕ್ರಮ್ನವರು, ಹಾಗೆ ಇವರು ಸಂಘಬೆಟ್ಟಿನ ಇವರು ಸುಮಲತಾ ಅವರು, ಇವರೆಲ್ಲ ಯಾರು ಎದುರು ನಿಂತರೂ ಗೆಲ್ಲಲಿಕ್ಕೆ ಬಹಳ ಸುಲಭ ಅಂತ ನನ್ನ ಭಾವನೆ. ಯುವಕರು ಅಷ್ಟು ಜನ ಒಟ್ಟಿಗೆ ಇದ್ದಾರೆ, ಯುವಕರ ಸೇವೆ ಮಾಡ್ತಾ ಇದ್ದಾರೆ. ಅವರು ಈ LD ಬ್ಯಾಂಕಿನ ಸದಸ್ಯ ಮಾತಾಡಿದ್ರು ಕೂಡ ಅವರು ಎಲ್ಲರನ್ನೂ ಆಸಕ್ತಿ ಇದ್ದಂಥ ಒಬ್ಬ ಶಕ್ತಿವಂತ ಯುವಕ ಅಂತ ನನ್ನ ಭಾವನೆ.